ಸರ್ ನಮಸ್ತೆ. ನಮಸ್ತೆ ಸರ್ ತಮ್ಮ ಹೆಸರು ತಮ್ಮೂರು ಅಂತ ಹೇಳ್ತೀವಿ ಸರ್. ನನ್ನ ಹೆಸರು ನಾಗಪ್ಪ ಶಿವಪ್ಪ ತಳವರ ಅಂತ. ನಾವು ಹಾವೇರಿ ಜಿಲ್ಲಾ ಹಿರಿಕೆರೆ ತಾಲೂಕು ಜೋಗಿಹಳ್ಳಿ ಗ್ರಾಮ. ಹಾಂ ಸರ್. ಊರು ಸರ್ ಜೋಗಿಹಳ್ಳಿ ಗ್ರಾಮ ತಾಲೂಕು ಸರ್. ಹಿರಿಕೆರೆ ತಾಲೂಕು ಹಾವೇರಿ ಜಿಲ್ಲಾ ಜೋಗಿಹಳ್ಳಿ ಗ್ರಾಮ. ಸರ್ ಎಷ್ಟು ವರ್ಷದಿಂದ ನಮ್ಮ ಪ್ರಾಡಕ್ಟ್ ಯೂಸ್ ಇದು ಮಾಡ್ತೀವಿ? 4 ವರ್ಷದಿಂದ ನಿಮ್ಮ ನವಭಾರತದನ್ನ ಗೊಬ್ಬರ ಮತ್ತು ಔಷಧಿನ ಸಿಂಪಡಣೆ ಮಾಡ್ತಾ ಇದ್ದೀವಿ. ಗೊಬ್ಬರ ಯಾವ್ದು? ಗೊಬ್ಬರ ವಿಜಯ ಗ್ರೋಮಿನ್ ಹಾಕಿರ್ತೀವಿ. ಆನಂತರ ಒಂದು 3 ಟೈಮ್ ಹಾಕಿರ್ತೀವಿ. ವಿಜಯ ಗ್ರೋಮಿನ್ ಒಳಗೆ ಪೋಷಕಾಂಶಗಳು ಹೆಚ್ಚಾಗಿರ್ತೈತಿ, ಭೂಮಿಯ ಫಲವತ್ತತೆ ಕಾಪಾಡ್ತೈತಿ, ಗಿಡ ಹಸಿರಾಗಿರ್ತೈತಿ, ರೈತರಿಗೆ ಯಾವುದೇ ತೊಂದರೆ ಕೊಡೋದಿಲ್ಲ. ಆಮೇಲೆ ಎರೆಹುಳವನ್ನು ಕಾಪಾಡ್ತೈತಿ ಭೂಮಿ ಒಳಗೆ. ನೆಕ್ಸ್ಟ್ ನಾವು ಏನು ಮಾಡ್ತೀವಿ ಅಂತಂದ್ರೆ ಜೇಮ್ಸ್ ಬಾಂಡ್ ಇಂಜೆಮೆಲ್ ವಿಜೇತ ಪೌಡ್ರ್ ತಂದಿರ್ತಾವೆ ನಾವು. ಈಗ ಇಂಜೆಮೆಲ್ ಜೇಮ್ಸ್ ಬಾಂಡ್ ತೊಗೊಂತೇವೆ ಸರ್. ತಗೊಂಡವಿ. ನೀವು ಏನೇನು ಚೇಂಜ್ ಬದಲಾವಣೆ ಇದ್ರೊಳಗೆ ಏನಾಗಿರ್ತೈತಿ ಅಂದ್ರೆ ಫಸ್ಟ್ ಚಿಗುರು ಬಂದತ್ ನೋಡ್ರಿ. ಬಂದ ಚಿಗುರು ಹೂವು ಸೆಟ್ಟಿಂಗ್ ಆಗುತ್ತೆ ನೋಡಿ. ಸೆಟ್ಟಿಂಗ್ ಇನ್ನು ಇದು ಮೊನ್ನೆ ಹೂವು ಆಗೈತೆ, ಅಲ್ಲ ಕಾಯಿ ಬಂದೈತೆ. ಆಯ್ತು. ಎರಡನೇದು ಗಿಡ ಗ್ರೋತ್ ಬೆಳವಣಿಗೆ ಮಾಡ್ತೀವಿ. ಆಮೇಲೆ ನೆಕ್ಸ್ಟು ಯಾವುದೇ ತೊಂದರೆ ಇಲ್ಲ. ಈ ಔಷಧಿ ಒಳಗೆ ನಾವೇನು ಮಾಡಿಕೊಂಡು ಆಮೇಲೆ ಇಂಜೆಮೆಲ್ಲು ವಿಜೇತ ಪೌಡ್ರ್ ಐತಲ್ಲ, ರೈತರಿಗೆ ಆಯ್ತು ಯಾವುದೇ ಒಂದು ದನ ಕರ ಇಲ್ಲಿ ಹೊಲ್ದಾಗ ಬಂದು ಒಂದು ಮೇವು ತಿಂದರೂ ತೊಂದರೆ ಇಲ್ಲ. ಯಾಕಂದ್ರೆ ಅಷ್ಟು ಒಳ್ಳೆ ಗುಣಮಟ್ಟದ ಔಷಧಿ ನಿಮಗೆ. ನೀವು ಇದಕ್ಕಿಂತ ಯೂಸ್ ಮಾಡ್ತೀರಿ? ಇದಕ್ಕಿಂತ ಮೊದಲು ನಾವು 10-26 ಮಾಡೇವಿ, 16-20 ಮಾಡೇವಿ, 20-20 15 ಮಾಡಿದೇವಿ. ಔಷಧಿನ ಕೊರಾಜಿನ್ ಅಲ್ಲ ಇದನ್ನ ಸೂಪರ್ ಕಾನ್ಫಿಡರ್ ಉಪಯೋಗ ಮಾಡಿದ್ದೇವೆ. ಆಮೇಲೆ ಇನ್ನಿತರ ಯಾವುದೇ ಇವತ್ತು ಅಗ್ರಿ ಒಳಗೆ ಹೋಗಿರ್ತವೆ, ಅಗ್ರೋ ಸೆಂಟ್ರ್ ಒಳಗೆ ಅದು ಕೊಟ್ಟಿರ್ತಾರೆ ಮಾರ್ಕೆಟಿಗೆ ಸೇಲ್ ಆಗಲಿ ಅಂತ. ಇದು ನೋಡಿದ್ರೆ ಗಿಡ ಗ್ರೋತ್ ಆಗೈತಿ, ಈ ಔಷಧಿ ಕೊಡ್ರಿ, ಈ ಪೌಡ್ರ್ ಹಾಕ್ರಿ ಅಂತಂದ್ರೆ ಯಾವ ಪೌಡ್ರ್ ಹಾಕಿದ್ರು ಏನೂ ನಡೆಯಲ್ಲ. ನಮ್ಮೊಂದು ಪ್ರಾಡಕ್ಟನ್ನು ತಾವು ಯೂಸ್ ಮಾಡಿದ್ರಿ. ನಿಮ್ಮ ಪ್ರಾಡಕ್ಟ್ ಒಳಗೆ ಏನೈತಿ ಅಂತಂದ್ರೆ ನಿಮಗೆ ಅಂತಂದ್ರೆ ಗಿಡ ಭೂಮಿಯನ್ನು ಫಲವತ್ತತೆ ಕಾಪಾಡತ್ತೆ ಮೊದಲು ಗೊಬ್ಬರ. ಎರಡನೇದು ಎರೆಹುಳನ್ನು ಕಾಪಾಡ್ತದೆ, ಹಚ್ಚ ಹಸಿರವಾಗಿರ್ತದೆ ಗಿಡ. ಆನಂತರ ನಿಮ್ಮ ಔಷಧಿ ಏನೈತಿ ಅಂದ್ರೆ ರೈತರಿಗೆ ಆಯ್ತು ಯಾವುದೇ ತೊಂದರೆ ಇಲ್ಲ. ಯಾವುದೇ ತೊಂದರೆ ಇಲ್ಲ, ಭೂಮಿಗೂ ತೊಂದರೆ ಇಲ್ಲ, ಗಿಡಕ್ಕೂ ತೊಂದರೆ ಇಲ್ಲ. ಒಳ್ಳೆ ಬೆಳವಣಿಗೆ ಕೊಡ್ತೈತಿ, ಒಳ್ಳೆ ಇಳುವರಿ ಕೊಡ್ತೈತಿ, ಒಳ್ಳೆ ಚಿಗುರು ಐತಿ. ಯಾವ ಥರ ಇದು ಇನ್ನೂ 4 ತಿಂಗಳು ಹೋದ್ರೂ ಎಲೆ ಉದುರ್ತೈತಿ. ಆದ್ರೆ ಉದುರಿದ ಎಲೆನೂ ಹಚ್ಚ ಸಲುವಾಗಿ ಉದುರ್ತೈತಿ, ಭೂಮಿ ಫಲವತ್ತತೆ ಕೊಡ್ತೈತಿ. ಇದೇನು ನೀವೇನು ಔಷಧಿ ಗೊಬ್ಬರ ಕೊಟ್ಟಿರಲ್ಲ, ಇದೇನು ಹಚ್ಚಿದ್ದು ಉದುರ್ತೈತಿ, ಭೂಮಿ ಫಲವತ್ತತೆನೂ ಕೊಡ್ತೈತಿ. ಒಂದು ಏನು ಮಾಡ್ತೈತಿ, ಹೊರಗಿಂದ ನಾವು ಔಷಧಿಗಳು ಸಿಂಪಡಣೆ ಮಾಡ್ತೀವಿ, ದೊಡ್ಡ ಚಿಕ್ಕಿ ರೋಗ ಬರ್ತೈತಿ, ಆಮೇಲೆ ಮುಟ್ರಿಕ್ ಬರ್ತೈತಿ, ಆಮೇಲೆ ಬೆಂಕಿ ರೋಗ ಅಂತ ಬರ್ತೈತಿ. ಸರ್ವಸಾಮಾನ್ಯ ನೋಡಿರ್ಬೋದು ನೀವು, ಬೆಂಕಿ ರೋಗ ಅಂತ ಬರ್ತೈತಿ, ತಲೆ ಉರ್ಕಂತ ಬರ್ತೈತಿ. ನವಭಾರತ ಕಂಪ್ನಿ ಜೇಮ್ಸ್ ಬಾಂಡ್ ಇಂಜೆಮೆಲ್ ವಿಭಾಗ ಸ್ಪ್ರೇ ಮಾಡೋದ್ರಿಂದ ಯಾವುದೂ ತೊಂದರೆ ಇಲ್ಲ. ಆಮೇಲೆ ನೋಡ್ರಿ ಒಂದು ವಿಚಾರಣೆ ಹೇಳ್ಬೇಕು ಅಂತಂದ್ರೆ ಕಾಪೆಲ್ಲ ಸೈಜ್ ನೋಡ್ರಿ, ಇದು ಏನೈತಿ ಅಂದ್ರೆ ಗಿಡ ಇನ್ನು ಈಗ ಸೈಜ್ ದಪ್ಪ ಇಲ್ಲ ದಪ್ಪ ಇನ್ನು 8 ದಿವಸ ದೊಡ್ಡಕ್ಕೆ ಬರ್ತೈತಿ ಕಾಯಿ. ಇದೆಲ್ಲ ಇಲ್ಲಿ ನೋಡ್ರಿ ಸೈಜ್ ಹಂಗೈತಿ, ಸೈಜ್ ದಪ್ಪ ಐತಿ. ಆಮೇಲೆ ಇಲ್ಲಿ ನೋಡ್ರಿ ಇದು ಹೆಂಗೈತಿ ನೋಡ್ರಿ. ನೋಡ್ರಿ ಇದು ಕಾಯಿ ಎಲ್ಲ ದಪ್ಪ ಬರ್ತೈತಿ, ಕಾಯೆಲ್ಲ ಈ ಸೈಜೇ ಬಂದೈತಿ. ಸರಿ ನೋಡ್ರಿ ಅಂದ್ರೆ ಪೋಷಕಾಂಶಗಳು ಫಲವತ್ತತೆ ಐತಿ. ನಿಮ್ಮ ನವಭಾರತದ ಗೊಬ್ಬರದೊಳಗೆ ಔಷಧಿ ಒಳಗೆ ಪೋಷಕಾಂಶಗಳು ಫಲವತ್ತತೆ ಇರೋದಕ್ಕೆ ರೈತರಿಗೆ ಇಳುವರಿ ಚೆನ್ನಾಗೈತಿ. ಇಳುವರಿ ಮಟ್ಟಿಗೆ ನಿಮ್ಮ ನವಭಾರತದ ಬಗ್ಗೆ ಏನು ಮಾತಾಡಿ ಎಲ್ಲ ರೈತರು ಉಪಯೋಗ ಮಾಡ್ರಿ ಅಂತ ಹೇಳ್ತಾವೆ ನಾವು. ಎಲ್ಲರಿಗೂ ಕೊಡ್ರಿ. ಯಾಕಂದ್ರೆ ನೋಡ್ರಿ ಇದು ಗಿಡ ಹೆಂಗೈತಿ, ಎಲ್ಲ ರೈತರು ಬಳಸ್ಬೋದು. ಇಳುವರಿನೂ ಚೆನ್ನಾಗೈತಿ, ಗ್ರೋತ್ ಚೆನ್ನಾಗೈತಿ, ಭೂಮಿ ಫಲವತ್ತತೆ ಕಾಪಾಡ್ತೈತಿ, ರೈತರಿಗೆ ತೊಂದರೆ ಇಲ್ಲ. ರೈತರ ಮಕ್ಕಳು ಒಂದೊಳ್ಳೆ ಹೊಲ್ದಾಗ ಬಂದು ಏನೋ ಮಾಡಿದ್ರೆ ಅವ್ರಿಗೆ ತೊಂದರೆ ಇಲ್ಲ. ಸಣ್ಣ ಮಕ್ಕಳು ಬಂದಿರ್ತಾವೆ, ರೈತರ ಮಕ್ಕಳು ಒಂದಾಗ ಭೂಮಿ ಒಳಗೆ ಬಂದಿರ್ತಾವೆ. ಆಮೇಲೆ ರೈತರು ಹೆಣ್ಮಕ್ಳು ಕೆಲಸ ಮಾಡಿರ್ತಾರೆ, ಅವ್ರಿಗೆ ಏನು ತೊಂದರೆ ಇರೋಲ್ಲ. ಅಂದ್ರೆ ವಿಷಪೂರಿತ ಅಲ್ಲ, ಒಟ್ಟು ಸಾವಯವ ರೈತರು ಆದಷ್ಟು ಕೆಮಿಕಲ್ಸ್ ಅವಾಯ್ಡ್ ಮಾಡಿ. ಇವ್ರು ಹೇಳೋ ಉದ್ದೇಶ ಏನಂತಂದ್ರೆ ಆದಷ್ಟು ಕೆಮಿಕಲ್ಸ್ ಅನ್ನು ಕಡಿಮೆ ಮಾಡಿ. ನವಭಾರತ ಕಂಪ್ನಿ ಸಾವಯವ ಪ್ರಾಡಕ್ಟ್ ನಾನು ಸುಮಾರು 5-6 ವರ್ಷ ಯೂಸ್ ಮಾಡಕತ್ತೀನಿ. ನನಗೆ ಯಾವುದೇ ರೀತಿ ಭೂಮಿಗೂ ಎಫೆಕ್ಟ್ ಇಲ್ಲ, ವಾತಾವರಣಕ್ಕೂ ಎಫೆಕ್ಟ್ ಇಲ್ಲ, ರೈತರಿಗೆ ಯಾರಿಗೂ ತೊಂದರೆ ಆಗೋದಿಲ್ಲ. ಇದು ಸಾವಯವ ಆದ್ದರಿಂದ ಎಲ್ಲ ರೈತರು ಕೂಡ ಸಾವಯವ ಪ್ರಾಡಕ್ಟನ್ನು ಯೂಸ್ ಮಾಡಿರಿ, ಒಳ್ಳೆಯ ಲಾಭವನ್ನು ಕಂಡುಕೊಳ್ಳಿ ಅಂತ ಹೇಳೋದು ಅವರ ಒಂದು ಉದ್ದೇಶ ಆಗಿದೆ. ಉದ್ದೇಶ ಸರ್ ಮಾಹಿತಿ ಧನ್ಯವಾದ.